ಮೊದಲನೇದಾಗಿ ನಾನು ಗುರು ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಮೊದಲನೇ ಬಾರಿ ಗುರು ಅವ್ರನ್ನ ಅಂಬರೀಷ್ ಅಣ್ಣನ ಸಿನಿಮಾ ಅಂಬಿನಿಂಗ್ ವಯಸ್ಸಾಯಿತು ಟೈಮಲ್ಲಿ ಮೀಟ್ ಮಾಡಿದಾಗ ನನಗೆ ಈ ಹುಡುಗ ನಿರ್ದೇಶಕ ಅನ್ನೋದೇ ನನಗೆ ನಂಬಿಕೆ ಬರಲಿಲ್ಲ. ನೇರವಾಗಿ ಹೇಳ್ತೀನಿ. ಸುದೀಪ್ ಅವ್ರು ಒಂದೇ ಒಂದು ಮಾತು ಹೇಳಿದ್ರು, ನೀನು ತಲೆ ಕೆಡಿಸ್ಕೊಂಬೇಡ, ಆ ಹುಡುಗನ್ನ ಹಾಕ್ಕೊಂಡು ಮುಂದುವರಿಯೋದು ಕಲಿ ಅಷ್ಟೇ, ಮಿಕ್ಕಿದೆಲ್ಲ ಆಗುತ್ತೆ, ನನಗೆ ಆ ಹುಡುಗನ ಮೇಲೆ ನಂಬಿಕೆ ಇದೆ ಅಂದರು. ನಾನು ಅವಾಗ ಒಬ್ಬರು ಆರ್ಟ್ ಡೈರೆಕ್ಟರ್ ಇದ್ದರು, ಅವ್ರನ್ನ ಕೇಳ್ಬಿಟ್ಟು ಹುಡುಗ ಹೆಂಗೆ ಏನು ಇರ್ತಾ ಅಂತ ಒಂದು ಹೋಮ್ವರ್ಕ್ ಮಾಡಲೇಬೇಕಾಗತ್ತೆ ಒಬ್ಬ ನಿರ್ಮಾಪಕ. ನಾನು ಮಾಡಿದಾಗ ಅವರೆಲ್ಲರೂ ಈ ಹುಡುಗನ ಬಗ್ಗೆ ಭಾಳ ಒಂದು ಅಪಾರವಾದ ಮೆಚ್ಚುಗೆ, ಅವನ ಡೆಡಿಕೇಶನ್ ಬಗ್ಗೆ ಹೇಳಿದರು. ಆವತ್ತಿನ ದಿನ ಪ್ರಾರಂಭ ಆದಂಥ ನನ್ನ ಗುರು ಒಂದು ನಿರ್ದೇಶಕ ನಿರ್ಮಾಪಕ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವಾಗಲೂ ಒಂದು ತಮ್ಮನ ರೀತಿಯಲ್ಲಿ ನನ್ನ ಜೊತೆ ನಿಂತಿದ್ದಾನೆ. ಏನೇ ಒಂದು ಮಾಡಿದ್ರೂ ಕೂಡ ಕೆಲಸ, ಕತೆ ಎಲ್ಲನೂ ನನ್ನ ಹತ್ರ ಡಿಸ್ಕಸ್ ಮಾಡ್ತಿರ್ತಾನೆ. ಬಹುಶಃ ವಾರಕ್ಕೆ ಒಂದಿನ 2 ದಿನ ಫ್ರೀಕ್ವೆಂಟಾಗಿ ಮೀಟ್ ಮಾಡ್ತಾ ಇರ್ತೀನಿ. ಆ ಹುಡುಗನಲ್ಲಿ ನಾನೇನಾದರೂ ಒಂದು ಮಾಡಬೇಕು, ಮೇಲ್ ಬರಬೇಕು, ಬದುಕಬೇಕು ಅನ್ನೋ ಒಂದು ಹುಮ್ಮಸ್ಸು, ಒಂದು ತುಡಿತಾ ಇದೆ. ಆ ತುಡಿತದ ಮಧ್ಯದಲ್ಲಿ ಅಂಬಿನಿಂಗ್ ವಯಸ್ಸಾಯಿತು ಆದಮೇಲೆ 3-4 ವರ್ಷ ಸಿನಿಮಾ ಮಾಡದೇ ಇರೋದಕ್ಕೆ ಕಾರಣ ಏನು ಅಂತ ನಾನು ಯಾವಾಗಲೂ ಡಿಸ್ಕಸ್ ಮಾಡ್ತಾ ಇದ್ದಾಗ ಒಂದು 4ರಿಂದ 5 ಕಥೆಗಳನ್ನ ಮಾಡಿ ಬೌಂಡೆಡ್ ಸ್ಕ್ರಿಪ್ಟ್ ರೆಡಿ ಇಟ್ಕೊಂಡಿದ್ದಾರೆ. ಅದರಲ್ಲಿ 2-3 ಸ್ಕ್ರಿಪ್ಟ್ ಅಂತೂ ಭಾಳ ದೊಡ್ಡ ಮಟ್ಟಕ್ಕಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಗುರು ರಿವೀಲ್ ಮಾಡ್ತಾನೆ. ಈ ಸಿನಿಮಾನ ತೊಗೊಳ್ಬೇಕಂದ್ರೆ ಮುಖ್ಯವಾದ ಕಾರಣ ಗುರು ನನ್ನ ಒಂದು ಮ್ಯಾನ್ ಆ್ಯಂಡ್ ಹ್ಯೂಮನ್ ಈ ಎರಡರ ಮಧ್ಯೆ ಒಂದು ಕತೆ ಮಾಡಬೇಕು ಅಂತ ಅವನ ಬಾಲ್ಯದ ಆಸೆ. ಅದನ್ನು ಮಾಡಿಕೊಂಡು ಆ ಕಥೆನ ಹೇಳ್ತಾ ಇದಕ್ಕೆ ಯಾರು ಅಂತ ಹೇಳಿದಾಗ ನನಗೆ ದೇವರಾಜ್ ಸಾರು ನಾವು ಒಂದು ಯಾವ ರೀತಿ ಹೇಳ್ಬೇಕಂದ್ರೆ ಒಂದು ಮನೆಯವರಂದ್ರೆ ತಪ್ಪಾಗಲಾರ್ದು. ಸೊ ಪ್ರಜ್ವಲ್ ಅಂತ ಹೇಳಿದಾಗ ನಾನು ಹೇಳಿದೆ ದ ಬೆಸ್ಟ್ ಪರ್ಸನ್ ಫಾರ್ ದಿಸ್ ಕ್ಯಾರೆಕ್ಟರ್ ಅಂತ. ಸೊ ಭಾಳಷ್ಟು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಸೊ ಗುರು ಉತ್ತಮವಾದ ಕತೆ ಮಾಡ್ಕೊಂಡಿದ್ದಾನೆ. ಅದೇ ರೀತಿ ಡೆಡಿಕೇಟೆಡಾಗಿ ಕೆಲಸ ಮಾಡ್ತಾನೆ. ನೋಡೋಕ್ಕಷ್ಟೇ ಹೈಟ್ ಕಡಿಮೆ, ಕೆಲಸ ತೊಗೊಳ್ಳೋಂಥ ಶಕ್ತಿ, ಎಲ್ಲಿ ಏರ್ದನಿ ಮಾಡಬೇಕು, ಎಲ್ಲಿ ಅಣ್ಣ ಅಪ್ಪ ಅನ್ಬೇಕು ಅಂತ ಗೊತ್ತಿದೆ. ಅದು ಅವನ ಗೆಲುವಿನ ಸೂತ್ರ. ಈ ಒಂದು ಸಿನಿಮಾ ದೊಡ್ಡ ಮಟ್ಟಿಗೆ ಹಿಟ್ಟಾಗಿ ಗುರು ಕೂಡ ಮೇಲ್ಪಂಥೀಯ ನಿರ್ದೇಶಕ. ಹಾಗೂ ಅದೇ ರೀತಿ ಪ್ರಜ್ವಲ್ ಅವ್ರಿಗೆ ನಾನು ಅವ್ರ ಜೊತೆ ಕೋಟೆ ಸಿನಿಮಾ ಮಾಡಿದಾಗಲೂ ಹೇಳಿದ್ದೆ, ಮೇಲ್ಭಾಗದ 4-5 ಹೀರೋಗಳಲ್ಲಿ ನಿಲ್ಲುವಂಥ ಎಲ್ಲ ಶಕ್ತಿ ಆ ಹುಡುಗನಲ್ಲಿದೆ. ಆ ಸಮಯ ಸಂದರ್ಭ ಬಂದಿರಲಿಲ್ಲ. ಈ ಸ್ವಾಮಿ ದೊಡ್ಡ ಗಣಪತಿಯ ಆಶೀರ್ವಾದದೊಂದಿಗೆ ಈ ಸಿನಿಮಾದಿಂದ ಮೇಲ್ಪಂಥೀಯ 4-5 ಹೀರೋಗಳಲ್ಲಿ ಒಬ್ಬರಾಗಿ ನಿಲ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಮ್ಮ ಸಂಪೂರ್ಣವಾದ ಸಪೋರ್ಟ್ ಪ್ರಜ್ವಲ್ ಅವ್ರಿಗಿರುತ್ತೆ. ಅದೇ ರೀತಿಯಾಗಿ ಈ ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, ಕ್ಯಾಮ್ರಾಮನ್ ಆಗಲಿ, ಈ ಸಿನಿಮಾಲಿ ನಟನೆ ಮಾಡ್ತಾರಂಥ ಎಲ್ಲ ಸಹ ಕಲಾವಿದರಿಗೂ ಒಳ್ಳೆಯದಾಗಲಿ. ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ಗೆಲ್ಲುತ್ತೆ. ನಾನು ಈ ಸಿನಿಮಾ ತಂಡಕ್ಕೆ ಒಂದು ಸಪೋರ್ಟ್ರಾಗಿ ಸದಾಕಾಲ ರಿಲೀಸ್ವರೆಗೂ ಇರ್ತೀನಿ ಅಂತ ಹೇಳ್ತಾ ಈ ಸಿನಿಮಾ ತಂಡಕ್ಕೆ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು.